ಸೊ ಈ ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ವಾ ಅಂತ. ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ಲ. ನಾನು ಬಿಟ್ಟು ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು. ಅಲ್ಲಲ್ಲ ನಾನೇ ಕೇಳಪ್ಪ ಇಲ್ಲಿ ಒಂದ್ ನಿಮಿಷ ನಾನು ಹೇಳಲಿಕ್ಕೆ ಏನು ಹೊರಟಿದ್ದು ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನು ಕೇಳಲಿಲ್ಲ. ಈಗಲೂ ನೀವು ಹೈಕಮಾಂಡ್ ಮಾತನ್ನು ಕೇಳಬಾರ್ದು. ಈ ರಾಜ್ಯದ ಗಟ್ಟಿ ನೀವು, ಈ ರಾಜ್ಯದ ನಂಬರ್ 1. ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ಬಿಸಾಕ್ಬೇಕು ನೀವು ಹೈಕಮಾಂಡ್. ನೀನು ಬಿಜೆಪಿಗೆ ನೋಡ, ವಾಜಪೇಯಿ ಮೋದಿ ಅವರಿಗೆ ಥೂ ಅಂತೇನು, ಥೂ ಅನ್ನು ನೋಡೋಣ. ವಾಜಪೇಯಿ ಅಲ್ಲ, ಮೋದಿ ಅವರಿಗೆ ಥೂ ಅಂತನ್ರಿ. ಸರ್ ದಮ್ಮಿದ್ರೆ, ನಾನು ನಿಮ್ಗೆ ದಮ್ಮಿದ್ರೆ ಮೋದಿ ಅವ್ರ ಮಾತನ್ನ ಕೇಳಲ್ಲ. ಸರ್ 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 ಒಂದು ನಿಮಿಷ ಸರ್. ಯಾರು ನಿಮ್ಮ ಅಧ್ಯಕ್ಷ? ಸರ್ ಒಂದ್ ನಿಮಿಷ ಕುತ್ಕೊಳ್ಳಿ ಸರ್, ಒಂದ್ ನಿಮಿಷ. ನಾನು ಮೋದಿಯವರ ಭಕ್ತ, ನಾನು ಹೈಕಮಾಂಡಿನ ಭಕ್ತ, ನಾನೊಬ್ಬ ಪಾರ್ಟಿಯ ಶಿಸ್ತಿನ ಸಿಪಾಯಿ. ನಾನು ಕರ್ನಾಟಕದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಮಾತು ಕೇಳಲ್ಲ ಅಂತ ಹೇಳಲ್ಲ. ನಾನು ಹೈಕಮಾಂಡ್ ಮಾತೇ ಕೇಳೋದು, ನಾನು ಪಾರ್ಟಿ ಮಾತೇ ಕೇಳೋದು. ನೀವು ಸಾಂದರ್ಭಿಕವಾಗಿ ಏನ್ ಹೇಳಿದ್ರಿ, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ನಾನು ರಾಜ್ಯಾಧ್ಯಕ್ಷ ಆಗಿದ್ದೆ ಅಂತಂದ್ರಿ. ನನಗದು ಖುಷಿ. ನೀವು ಹೋಗಿ ನಿಮ್ ತನ ಉಳಿಸ್ಕೊಂಡ್ರಿ ಅಂತ. ಆ ತನ 2026ರಿಂದ 28 ತನಕ ಉಳಿಸ್ಕೊಳ್ಳಿ ಅಂತ. ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ? ನೀವು 17 ಬಜೆಟ್ ಮಂಡನೆ ಮಾಡಿದವರು ಯಾವ? ನೀವು 17 ಕೇಳ್ಬೇಕು. ನೀವು ಏನೇ ಜಾಕ್ ಹಾಕಿದ್ರು ಕೂಡ ನಾನು ಇರ್ತಲ್ಲ. ಬಹಳ ಪಾಪ ಸುನೀಲ, ನಿಮ್ಮ ಸೌತ್ ಕೇಂದ್ರದವರೆಲ್ಲ ಬಹಳ ಶಾರ್ಪ್ ಅನ್ನ ಕಾಣಿಸುತ್ತಲ್ಲ. ಬೆಂಕಿ ಹಚ್ತೀರಿ. ಮೀನ್ ತಿನ್ನೋದು ಅಶೋಕ್ ಅವ್ರಿಗೆಲ್ಲ ಕರೆಕ್ಟ್ ಗೊತ್ತಿದೆ. ಈಗ ಮಾನ್ಯ ಅಧ್ಯಕ್ಷರೇ, ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಎಲ್ಲರೂ ಕೇಳಲೇಬೇಕು, ನೀವು ಕೇಳಬೇಕು, ನಾನು ಕೇಳಬೇಕು. ಹೈಕಮಾಂಡ್ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು, ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. ಅವರು ಕರ್ನಾಟಕದಲ್ಲಿ ನಾವಿಬ್ರು ಪರಸ್ಪರ ಮಾತುಕತೆ ಆಡ್ಕೊಂಡೆ ಪಕ್ಷ ನಡೆಸ್ತಾ ಇದ್ದದು. ದೇವೇಗೌಡರು ಜನತಾದಳ ಎಸ್ನಲ್ಲಿ ಕರ್ನಾಟಕದಲ್ಲಿ ಇದ್ರು ಅಂತ ಹೇಳಿದ್ದು ನಾನು. ಅದರಿಂದ ನಾನು ನ್ಯಾಷನಲ್ ಹೈಕಮಾಂಡಿನ ಮಾತು ಕೇಳಲ್ಲ ಅಂತ ಹೇಳಿಲ್ಲ. ಹೈಕಮಾಂಡ್ ಮಾತು ಕೇಳ್ತೀನಿ, ಈಗಲೂ ಕೇಳ್ತೀನಿ, ಮುಂದೇನೂ ಕೇಳ್ತೀನಿ, ನಾಳೆನೂ ಕೇಳ್ತೀನಿ. ನಾಳಿದ್ದು ದೇವೇಗೌಡರು ಏನ್ ಮಾಡಿದ್ರು, ಯಾಕೆ ನಾನು ಕೇಳಲಿಲ್ಲ ಅಂತಂದ್ರೆ, ಹುಬ್ಳಿನಲ್ಲಿ ಒಂದು ಸಮಾವೇಶ ಮಾಡಿದ್ರು, ಅಹಿಂದ ಸಮಾವೇಶ ಮಾಡೋದು ಹುಬ್ಳಿನಲ್ಲಿ. ಆಗ ದೇವೇಗೌಡರಿಗೆ ಹೇಳಿದೆ, ನಾನು ಅಹಿಂದ ಸಮಾವೇಶ ಮಾಡ್ತೀನಿ, ನೀವು ಬರಬೇಕು ಅಂತ ಹೇಳಿದೆ. ಇಲ್ಲ ಮಾಡಕ್ ಕೂಡುದು ಅಂತ ಹೇಳಿದ್ರು. ನಾನು ಐ ವೆಂಟ್ ವಿತ್ ಅಹಿಂದ ಕಾನ್ಫರೆನ್ಸ್. ಆಗ ದೇವೇಗೌಡರು ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು. ಆಗ ನಾನು ಅಹಿಂದ ಸಂಘಟನೆ ಮಾಡ್ಕೊಂಡು ಇದ್ದದ್ದು. ಆಮೇಲೆ ಕಾಂಗ್ರೆಸ್ ಸೇರ್ಕೊಂಡೆ, ಅಲ್ಲಿಂದ ಬಿಡುವುದು 2006ರಲ್ಲಿ AIPJD ನಾನು ಆಗ AIPJD ಅಂತ ಮಾಡಿದ್ದೆ, ಅಖಿಲ ಭಾರತ ಪ್ರಗತಿಪರ ಜನತಾದಳ. ಇಲ್ಲ, ಬೊಮ್ಮಾಯಿಯವರಾಗಿರ್ಲಿಲ್ಲ. ಬೊಮ್ಮಾಯಿಯವರಾದ್ಮೇಲೆ AIPJD ನಾನು ರಘುಪತಿಯವ್ರನ್ನ, ಪಾಪ ರಘುಪತಿಯವ್ರು ಇಲ್ಲ ಈಗ, ರಘುಪತಿಯವ್ರನ್ನ ಕಳಿಸಿ ಅದನ್ನು ರಿಜಿಸ್ಟರ್ ಮಾಡಿಸಿ ನಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದು. ಅದಾದ್ಮೇಲೆ ನಾನು ಕಾಂಗ್ರೆಸ್ ಸೇರುವಾಗ ಮರ್ಜ್ ಮಾಡೋದು. ನಾವು 9 ಜನ MLAಗಳಿದ್ದೋ, 9 ಜನನೂ ಕೂಡ ಮರ್ಜ್ ಆದವು ನಾವು. ಆಗ ಕಾಂಗ್ರೆಸ್ ಆದ ಅಲ್ಲಿಂದ 2006. ಆಮೇಲೆ ಕಾಂಗ್ರೆಸ್ ಇದು ಜನತಾದಳ ಎಸ್ಗೆ ರಾಜೀನಾಮೆ ಕೊಟ್ಟು MLA ಆಗಿದ್ನಲ್ಲ, ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ನಿಂತ್ಕೊಂಡೆ. ಬೈ ಎಲೆಕ್ಷನ್ ಗೆದ್ದೆ, ಮತ್ತೆ ಕಾಂಗ್ರೆಸ್ ಆದೆ ನಾನು. ಸೊ ಅದು ಕತೆ, ಅದು ಚರಿತ್ರೆ, ಅದು ಬಿಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.